ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಒನ್ ಆಫ್ ಮೈ ಫ್ರೆಂಡ್ ಇಸ್ ಗೆಟಿಂಗ್ ಮ್ಯಾರಿಡ್. ಸೊ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಹರ್ ಬ್ರೈಡ್ ಟು ಬಿ ಟುಡೇ. ಆ ಬ್ರೈಡ್ ಯಾರು ಅಂತ ಆಮೇಲೆ ತೋರಿಸ್ತೀನಿ ಗೈಸ್. ಸೊ ಇವಾಗ ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ? ಯಾವ ಪ್ಲೇಸ್ ಅದು? ಹಾಂ, ಓಕೆ, ವೇಟ್. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ದಿಸ್ ಇಸ್ ಜಾನ್. ಹಾಯ್. ದಿಸ್ ಇಸ್ ಮಂಜುಳಾ. ದಿಸ್ ಇಸ್ ಅಪೂರ್ವ. ಆ್ಯಂಡ್ ದಿಸ್ ಇಸ್ ಅವರ್ ಬ್ರೈಡ್ ಯುಗ. ಸೊ ಇವಾಗ ಟೈಮ್ ಬಂದು 1:30 ಗೈಸ್. ಫುಲ್ ಟ್ರಾಫಿಕ್. ವೀಕೆಂಡು, ದೀಪಾವಳಿಗೆ ಎಲ್ಲರೂ ಬೆಂಗಳೂರು ಬಿಟ್ಟು ಹೋಗ್ತಿದ್ದಾರೆ ಅನಿಸುತ್ತೆ ಮೇ ಬಿ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವು ವೆನ್ಯೂ ರೀಚ್ ಆಗ್ತೀವಿ. ಅಲ್ಲಿ ಹೋಗಿ ಯಾಕೆ ಯುಗ ಸೊ ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಕೀಪ್ ವಾಚಿಂಗ್. Just walk in, no? Okay. ಅವ್ರ ಹಸ್ಬೆಂಡ್ ಕಳಿಸ್ಬೇಕಂತೆ, ಫೋಟೋ ಹಿಡಿಬೇಕಂತೆ. Guys, this place is called Maison Malt. ಸೊ ಹಾಯ್ ತಾರಾ. ಹಾಯ್ ರಕ್ಷಿತಾ. ಎಷ್ಟು ಬೇಗ ಬಂದಿದ್ದೀರಲ್ಲ. ಹಾಂ, ರಾಜ್ ಗೌತಮ್ ಇದ್ದಾರೆ ಗೈಸ್. 11:45 ಅಂತ ಹೇಳಿ 2 o'clock ಬಂದಿದ್ದಾರೆ ಇವರೆಲ್ಲ. ಕ್ಲಾಪ್ ಕ್ಲಾಪ್. ಹುಡುಕದು ಕೌಶಿಕ್ ಬತ್ತೀಯಾ? ಆಮೇಲೆ ಕೇಕ್ ಎಲ್ಲರಿಗೂ வீடியோ எடுத்துட்டு இருக்கேன். இங்க பாருங்க, இங்க ಸೊ ಇವಾಗ ತಿಂದಿದ್ದೆಲ್ಲ ಆದಮೇಲೆ ಎಲ್ಲರೂ ವೀಡಿಯೋಸ್ ಫೋಟೋಸ್ ಅಂತ ಬ್ಯುಸಿಯಾಗಿದ್ದಾರೆ. ಇವ್ರು ಸುಮ್ಮನೆ ಕುತ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಅದರ್ ಸೈಡ್ ಆಫ್ ದಿಸ್ ಪ್ಲೇಸ್. ಬಸ್ ಕ್ಯೂಟ್ ಆಗಿದೆ. ಅದನ್ನ ಓಪನ್ ಮಾಡು ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ಬರುತ್ತೆ, ಹಿಂಗೆ ಇಟ್ಕೊಳ್ತಾರೆ. ಇನ್ವಿಟೇಷನ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಮಧು ಮತ್ತೆ ಯುಗಲಕ್ಷ್ಮಿ ಒಂದಾಗ್ತಿದ್ದಾರೆ. ಕ್ಯೂಟ್ ಆಗಿದೆ. ಕೇಳಿಸ್ತಾನೆ ಇಲ್ಲ, ಜೋರಾಗಿ ಸ್ವಲ್ಪ. ಅವನ್ ಕೊಡೋ ಥರ ಐತೆ ಅದು.
ಸೊ ಇದು ಮೇಲ್ಗಡೆಯಿಂದ ವ್ಯೂ ಕಾಣಿಸ್ತಿರೋದು ಗೈಸ್. ಅದು ಕೆಳಗಡೆ ಇರೋದು ಗ್ರೌಂಡ್ ಫ್ಲೋರು. ಆ್ಯಕ್ಚುಲಿ ಫುಡ್ಡೆಲ್ಲ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನನಗೆ ಆ್ಯಕ್ಚುಲಿ ಮೇಲೆ ಫಸ್ಟ್ ಫ್ಲೋರ್ಗಿಂತ ಗ್ರೌಂಡ್ ಫ್ಲೋರಲ್ಲೇ ಚೆನ್ನಾಗಿದೆ ಅಂತ ಅನಿಸಿತ್ತು. ಆದರೆ ಇಲ್ಲೆಲ್ಲರೂ ನೋಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಮೇಲ್ಗಡೆಗಿಂತ ಕೆಳಗಡೆ ಲೊಕೇಶನ್ ಚೆನ್ನಾಗಿತ್ತು ಬ್ಯಾಕ್ಗ್ರೌಂಡ್ ಅಂತ ಇಲ್ಲಿ ಬಂದು ಫೋಟೋ ಸೆಷನ್ ನಡೀತಾ ಇದೆ ಇಲ್ಲಿ. ಇನ್ನೊಂದ್ಸಲ ನಾನು ಹಿಂಗೆ ಮಾಡಿ ಹಿಂಗೆ ಮಾಡ್ತೀನಿ ಮಾಡಿ ಹಿಂಗೆ How was the bride to be, Yuga? ಸೂಪರ್ ನೋಡಿ ಹಿಂಗೆ ಇಲ್ಲಿ ಫೋಟೋ ಸೆಷನ್ ನಡೀತಿದೆ. ಅಪ್ಪು ಅಯ್ಯೋ ಸಾಕಾಗಿದೆ ನನಗಂತೂ ಒಂದು 4 ಸಲ ಟೆಕ್ ಮಾಡಿದ್ದಾರೆ. ಓಕೆ, ಎನಿ ಟಿಪ್ಸ್ ಟು ಯುಗ? ಏನಿಲ್ಲ ಯುಗ ವಿಶಸ್ ವಿಶಸ್ ಏನಿಲ್ಲ ಚೆನ್ನಾಗಿರು. ಇರು ಹೇಳು ಇವಾಗ. ದೊಡ್ಡವ್ರು ಅಡ್ವೈಸ್ ಕೊಡ್ತಿದ್ದಾರೆ ಕೇಳ್ತೀನಿ. ಹೇಳಿ ಇನ್ನೊಂದ್ಸಲ. ಸ್ಪೀಕ್ಸ್ ಏನಾದರೂ ಜಗಳ ಮಾಡ್ಕೊಂಡ್ರೆ ಫಸ್ಟ್ ನೀನೇ ಮಾತಾಡ್ತೀನಿ. ನೀನೇ ಯಾವಾಗಲೂ ಎಸ್ ಅನ್ಕೊಂಡು ಹೋಗು, ಸಾರಿ ಅನ್ಕೊಂಡು ಹೋಗು. ಎಕ್ಸ್ಪೀರಿಯನ್ಸ್ ಸ್ಪೀಕ್ಸ್. ಎಸ್ ನಾನು ಒಬ್ಬನೇ ಯಾವಾಗಲೂ ಅದಕ್ಕೆ ಹೇಳ್ತಿದ್ದೀನಿ. ಎನಿ ವಿಶಸ್? Congratulations, Yuga. I never expected that you would be getting married in 2025. So unexpectedly and more surprisingly, I'm getting married. Yeah, and more surprisingly, that too it's a very surprisingly. I don't know how to say, but because it's love marriage, so I'm very happy for her. Congratulations, Yuga. ಹೋಯ್ತು ನೋಡು. ಸೂಪರಾಗಿತ್ತು, ಫುಲ್ ಎಂಜಾಯ್ಮೆಂಟು, ಫುಡ್ ಚೆನ್ನಾಗಿತ್ತು. ಇವತ್ತೇನು ಏನಂತ ಗೊತ್ತು ನಿಮಗೆ, ಬ್ರೈಡ್ ಟು ಬಿ ಇತ್ತು, ಬೆಸ್ಟ್ ಡೇ. ಅಕ್ಕ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು, ಏನು ಕತೆ ಅಂತೆಲ್ಲ. ಆ್ಯಂಡ್ ವಿಲ್ ಆಲ್ ವಿಶ್ ದಿ ಬೆಸ್ಟ್ ಫಾರ್ ಹರ್. ಚೆನ್ನಾಗಿರಲಿ. ವಿಶಸ್. ನಾನು ರೋಡಲ್ಲಿ ಹೋಗ್ತಾ ಇದ್ದೆ. ಫ್ರೀ ಫುಡ್ ಸಿಗುತ್ತೆ ಅಂತ ಬಂದ. Happy married life, Yuga. Congratulations. ಆಯ್ತು ಅದು ಇವಾಗ ನೀವು ಹೇಳ್ತಾಳಂತೆ. ಹೇಳು ಎಲ್ರಿಗೂ ಥ್ಯಾಂಕ್ಸ್ ಟೈಮ್ ಮಾಡಿ ಬಂದಿದ್ದಕ್ಕೆ. ರಾಜ್ ಚಂದನ್ ಅವರ ಮಿಸ್ಸಿಂಗು. ಮೇಡಮ್ ಚೆಕ್ ಎಲ್ಲಿದೆ? Thank you guys for making it a memorable day. I'll never forget this. Thank you. ಥ್ಯಾಂಕ್ ಯು ಯುಗ ಫಾರ್ ದ ಟ್ರೀಟ್. ನೋಡಿ ಯುಗ. That is better, no? Why you want to look at something emotional? Look at something funny. FB ಕನೆಕ್ಟ್ ಆಗಿ Okay. ಅಪ್ಡೇ ಫ್ರೆಂಡ್ಸ್ ಆಗಿ ಅದೇ ಲವರ್ಸ್ ಆಗಿ ಅಲ್ಲ, ಫ್ರೆಂಡ್ಸ್ ಆಗಿ, ಹಂಗೆ ಬೆಸ್ಟ್ ಫ್ರೆಂಡ್ಸ್ ಆಗಿ, ಹಂಗೆ ಲವರ್ಸ್ ಆಗಿ, ಎಂಗೇಜ್ಡ್ ಆಗಿ, ಫಿಯಾನ್ಸಿ ಆಗಿ, ನೆಕ್ಸ್ಟ್ ಹಸ್ಬೆಂಡ್ ಆಗ್ತವ್ರೆ. ಅಷ್ಟೇ ನೋಡು, 6 ವರ್ಷದ 6 ನಿಮಿಷನೂ ಹೇಳಿಲ್ಲ ಅವಳು. டீடைலா எல்லாரையும் உட்கார வச்சு ஒரு நாள் சொல்றேன். ಅಯ್ಯೋ ಕನ್ನಡ ಮಾತಾಡ್ಬೇಕಲ್ಲ, ಕನ್ನಡ ವೀಡಿಯೋಸ್ ಜಾಸ್ತಿ ಇತ್ತು. ಓಕೆ, ನೀಟಾಗಿ ಎಲ್ಲರನ್ನೂ ಕೂರಿಸ್ಬಿಟ್ಟು ಚಪಾಂಗಲ್ ಹಾಕ್ಸಿ, ಕೆಲವ್ರು ಜನ ಹಾಕಕ್ಕಾಗಲ್ಲ, ಹಂಗೇನೋ ಕುತ್ಕೋಬಹುದು ಫ್ರೀಯಾಗಿ, ಅವಾಗ ಹೇಳ್ತೀನಿ. ಸ್ವಲ್ಪ ಜನಕ್ಕೆ ಆಗಲ್ಲ ಕುತ್ಕೊಳ್ಳೋಕೆ. ಅದು ಗೌತಮ್ಗೆ ಹೇಳ್ತೀವಿ. ಗೌತಮ್ ಅಷ್ಟೇ, ಏನ್ ಗೌತಮ್ ಅಷ್ಟೇ, ಚಪ್ಪಂಗಲ್ ಹಾಕೋದು. ಚಕ್ಲಂಬಾಲ ಏನೋ ಒಬ್ಬೊಬ್ರು ಒಂದೊಂದು ಹೇಳ್ತಾರಪ್ಪ.
ಗೈಸ್ ಲವ್ ಸ್ಟೋರಿ ಇವಾಗ ಹೇಳ್ತಿಲ್ಲ, ನೆಕ್ಸ್ಟ್ ಯಾವಾಗ ಹೇಳ್ತಾಳೆ ಅವಾಗ ಹಾಕ್ತೀನಿ. ಹೇಳ್ತೀನಿ ಪಕ್ಕ. ಅದೇ ಹೇಳ್ದೆ ಅಲ್ಲ, ಚಾಪೆ ಹಾಕ್ಬಿಟ್ಟು ನೀವು ನಿಮ್ಮ ಹಸ್ಬೆಂಡ್ ಇಬ್ರು ಕೂರಿಸ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಅವ್ರ ಕಡೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ. ಓಕೆ ಅಲ್ವಾ? ಓಕೆ ಓಕೆ ಓಕೆ, ದಿಸ್ ಇಸ್ ದ ಎಂಡ್ ಗೈಸ್. ಇವತ್ತು ನಮ್ಮ ಅಕ್ಟೋಬರ್ 1 ಆದ್ಮೇಲೆ ವ್ಲಾಗ್ ಮಾಡ್ತಿದ್ದಾರೆ. ಎಷ್ಟು ಕೇಳ್ಕೊಂಡ್ರು ಮಾಡಿಲ್ಲ. ಬ್ರೈಟ್ ಟಿಪ್ಪಿಗೋಸ್ಕರ ಇವತ್ತು ವ್ಲಾಗ್ ಮಾಡ್ತಿದ್ದಾರೆ. ಅವ್ಳ ಮೆಮೊರಿಯಬಲ್ ಆಗಿರ್ಲಿ ಅಂತ. ಹೌದು, ಮುಂದೆ ಯಾವಾಗಾದ್ರೂ ನೋಡಿದಾಗ ಅದು ಚೆನ್ನಾಗಿರುತ್ತಲ್ವಾ, ಅದಕ್ಕೋಸ್ಕರ. ಸೊ ಇಷ್ಟೇ ಗೈಸ್ ಇವತ್ತಿನ ಬ್ರೈಟ್ ಟು ಬೀತು. ಸೊ ನೆಕ್ಸ್ಟ್ ಇವೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ಮತ್ತೆ ವಿಡಿಯೋ ಮಾಡಿ ವ್ಲಾಗ್ ಮಾಡಿ ಹಾಕ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ವೀಡಿಯೋಸ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.